ಜನವರಿ 5ರಿಂದ ಸಾರಿಗೆ ಬಸ್ ಟಿಕೆಟ್ ದರ ಹೆಚ್ಚಳ ಆಗ್ತಾ ಇದೆ. ಸಾರಿಗೆ ಬಸ್ ಟಿಕೆಟ್ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಸಚಿವ ಸಂಪುಟ ಸಭೆ ಅಸ್ತು ಕೊಟ್ಟಿದೆ. ಶೇಕಡ 15ರಷ್ಟು ಟಿಕೆಟ್ ರೇಟ್ ಹೆಚ್ಚಳ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಶೇಕಡ 15ರಷ್ಟು. ಇನ್ನು ಮುಂದೆ ಸರ್ಕಾರಿ ಬಸ್ಗಳಲ್ಲಿ ಹೋಗುವಂತ ಪುರುಷರು ಅವರ ಜೇಬಿನಲ್ಲಿ ಇನ್ನೂ ಹೆಚ್ಚಿನ ದುಡ್ಡನ್ನು ಇಟ್ಟುಕೊಂಡು ಹೋಗಬೇಕು. ಮಹಿಳೆಯರಿಗಂತೂ ಫ್ರೀ ಇದೆ, ಬಟ್ ಗಂಡು ಮಕ್ಕಳ ಜೇಬಿಗೆ ಕತ್ತರಿ. ಕೆಎಸ್ಆರ್ಟಿಸಿ ಬಿಎಂಟಿಸಿಯಲ್ಲಿ ಹೊಸ ದರ ಜಾರಿಯಾಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದರ ಏರಿಕೆಯ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ. 4 ನಿಗಮಗಳಿಂದಲೂ ದರ ಏರಿಕೆ ಬಗ್ಗೆ ಪ್ರಸ್ತಾವನೆ ಬಂದಿತ್ತು. ಬಿಜೆಪಿ ಸರ್ಕಾರ 5,900 ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ. ಅಷ್ಟು ಸಾಲ ನಮಗೆ ಇದೀಗ ಹೊರೆ ಆಗ್ತಾ ಇದೆ. ದರ ಹೆಚ್ಚಿಸಿರೋದು ಅನಿವಾರ್ಯ ಅಂತ ರಾಮಲಿಂಗಾರೆಡ್ಡಿ ಕೂಡ ತಮ್ಮ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ನಾಲ್ಕು ಸಾರಿಗೆ ಸಂಸ್ಥೆಗಳಾದ ಕರ್ನಾಟಕ ರಾಜ್ಯ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕೆಎಸ್ಆರ್ಟಿಸಿ, ಬಿಎಸ್ಆರ್ಟಿಸಿ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳ ಪ್ರಯಾಣದ ದರಗಳನ್ನು ಪರಿಷ್ಕರಿಸಬೇಕು ಅಂಥೇಳಿ ಶೇಕಡ 15ರಷ್ಟು ಹೆಚ್ಚಳ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ಸಚಿವ ಸಂಪುಟ ನೀಡಿದೆ. 15% ನೀಡುವುದರ ಮೂಲಕ ನಾನು ಇದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳು ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು ಪ್ರಯಾಣ ದರ ಪರಿಷ್ಕರಣೆಗೊಳಿಸಿದಾಗ, ಅಂದರೆ 5ನೇ ತಾರೀಕಿನಿಂದ ಅದನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ. ರಾಜ್ಯದ 4 ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜೊತೆ ನಮ್ಮ ಪ್ರತಿನಿಧಿ ಎಲ್.ಎನ್. ಸ್ವಾಮಿ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ರಾಜ್ಯದಲ್ಲಿ ಬಸ್ ಟಿಕೆಟ್ ದರ ಹೆಚ್ಚಳಕ್ಕೆ ಇವತ್ತು ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ನಮ್ಮ ಜೊತೆ ಇದ್ದಾರೆ. ಸರ್, ಸಾರಿಗೆ ದರ ಹೆಚ್ಚಳ ಆಗ್ತಾ ಇದೆ, ಯಾವ ಕಾರಣಕ್ಕಾಗಿ ಮತ್ತು ಎಷ್ಟು % ಹೆಚ್ಚಿಗೆ ಆಗ್ತಾ ಇದೆ ಸರ್? ಟಿಕೆಟ್ ದರ ಏರಿಸೋದಕ್ಕೆ ಭಾಳ ಪ್ರಮುಖವಾದ ಕಾರಣ ಏನು ಅಂದರೆ, BMTCನಲ್ಲಿ 2014ರಲ್ಲಿ ಹಿಂದೆ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದಾಗ ಟಿಕೆಟ್ ದರ ಏರಿಸಿದ್ರು. ಆವತ್ತು ಕೇವಲ 30 ರೂಪಾಯಿ ಇತ್ತು ಡೀಸೆಲ್ಲು. ಸ್ಯಾಲ್ರೀಸು ಭಾಳ ಕಡಿಮೆ ಇತ್ತು ಈಗ ಕಂಪೇರ್ ಮಾಡಿದ್ರೆ. ಮತ್ತು ವಾಯುವ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ, KSRTC 2020 ಜನವರಿ 25ನೇ ತಾರೀಕು ಟಿಕೆಟ್ ದರ ಏರಿಸಿದ್ರು. ಅಂದರೆ 5 ವರ್ಷ ಆಯಿತು. ಈ 25ಕ್ಕೆ 5 ವರ್ಷಕ್ಕೆ ಮುಂಚೆ 60 ರೂಪಾಯಿ ಇತ್ತು ಡೀಸೆಲ್ಲು, ಈಗೆಲ್ಲ 90 ಚಿಲ್ಲರೆ ಆಗಿದೆ. ಆಮೇಲೆ 2020ರಲ್ಲಿ ಜನವರಿನಲ್ಲಿ ಡೀಸೆಲ್ಗೆ ಪ್ರತಿದಿನ 9 ಕೋಟಿ 16 ಲಕ್ಷ ಖರ್ಚು ಮಾಡ್ತಾಯಿದ್ರು, 4 ಕಾರ್ಪೊರೇಷನ್ ಸೇರಿ. ಈಗ 13 ಕೋಟಿ 21 ಲಕ್ಷ ಪ್ರತಿದಿನ ಖರ್ಚಾಗ್ತಾ ಇದೆ. ಆಮೇಲೆ ಸಿಬ್ಬಂದಿಗೆ ನಮ್ಮಲ್ಲಿ 1 ಲಕ್ಷ ಜನಕ್ಕೆ ಮೇಲಿದ್ದಾರೆ, 12 ಕೋಟಿ 85 ಲಕ್ಷ ಖರ್ಚಾಗ್ತಾ ಇತ್ತು 5 ವರ್ಷಕ್ಕೆ ಮುಂಚೆ. ಈಗ 18 ಕೋಟಿ 36 ಲಕ್ಷ ಒಂದು ದಿನಕ್ಕೆ ಆಗ್ತಾಯಿದೆ. ಅಂದರೆ 6 ಕೋಟಿ 5.25 ಕೋಟಿ ಒಂದರಲ್ಲಿ, ಡೀಸೆಲಲ್ಲಿ 4 ಕೋಟಿ, ಅಂದರೆ 10 ಕೋಟಿ ನಮಗೆ ಒಂದು ದಿನಕ್ಕೆ ಖರ್ಚು ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ನಮ್ಮ ಬೋರ್ಡ್ಗಳಿದೆಯಲ್ಲ, ಅವರು ಪ್ರಸ್ತಾವನೆ ಕಳಿಸಿ 5-6 ತಿಂಗಳಾಗಿತ್ತು. ನಮಗೆ ಶಕ್ತಿಯಿಂದ ಆದಾಯ ಜಾಸ್ತಿ ಆಗಿದ್ರು, ಖರ್ಚು ಜಾಸ್ತಿ ಆಗ್ತಾ ಇದೆ, ನಮಗೆ ಟಿಕೆಟ್ ದರ ಏರಿಸಿ ಅಂತ. ಈಗ ನಾನಾ ಕಾರಣಗಳಿಂದ ಆಗಿರಲಿಲ್ಲ. ಈಗ 15%ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದರಿಂದ 1,000 ಕೋಟಿ ಬರ್ಬೋದು, ಹೆಚ್ಚೇನೂ ಬರೋದಿಲ್ಲ. ಅದರ ನಷ್ಟದ ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು ಶಕ್ತಿನಲ್ಲಿ ಮಹಿಳೆಯರು ಓಡ್ತಾರಲ್ಲ, ಅದು ಏನು ಟಿಕೆಟ್ ಜಾಸ್ತಿ ಆಗುತ್ತೋ ಅದು ಸರ್ಕಾರನೇ ಕೊಡುತ್ತೆ. ಇನ್ನು ಸ್ವಲ್ಪ ದಿನ ತಳ್ಬೋಯಿತು.
ಆದರೆ ಬಿ ಜೆ ಪಿ ಸರ್ಕಾರ ನಮ್ಗೆ ಅಧಿಕಾರ ಬಿಟ್ಕೊಂಡ ಸಂದರ್ಭದಲ್ಲಿ 5,900 ಕೋಟಿ ಸಾಲ ಇಟ್ಬಿಟ್ಟುಬಿಟ್ಟಿದ್ದಾರೆ. ಸಾಲ ಇಲ್ಲದೇ ಇದ್ದರೆ ಇನ್ನೂ ಏನಾದರೂ ಸ್ವಲ್ಪ ತಳ್ಬೋಯಿತ್ತು. ಬಿ ಜೆ ಪಿಯವರು 1 ವರ್ಷ 7 ತಿಂಗಳು ಮುಂಚೆ 8 ತಿಂಗಳಾಯಿತು ಅಂದ್ಕೊಳ್ಳಿ, ನಮಗೆ ಅಧಿಕಾರ ಬಿಟ್ಟುಕೊಟ್ಟಾಗ 5,900 ಕೋಟಿ ಸಾಲ ಬಿಟ್ಟೋಗಿದ್ರು. ಅಷ್ಟು ಸಾಲ ನಮಗೆ ಜಾಸ್ತಿ ಹೊರೆಯಾಗಿತ್ತು. ಅದ್ರ ಜೊತೆಗೆ ಪ್ರತಿದಿನ ನಷ್ಟ ಆಗ್ತಾಯಿತ್ತು. ಸಾರ್ವಜನಿಕರಿಗೆ ಈ ಅನಿವಾರ್ಯ ಈಗ ಸ್ವಲ್ಪ ಜಾಸ್ತಿ ಮಾಡಿ. ಮತ್ತೊಂದು ಕಡೆ ಗ್ಯಾರಂಟಿಯಿಂದಲೇ ಈ ಲಾಸ್ ಆಗ್ತಾ ಇದೆ ಅನ್ನೋದು ಕೂಡ ಬಿಜೆಪಿ ನಾಯಕರ ಆರೋಪ. ಬಸ್ ದರ ಟಿಕೆಟ್ ಹೆಚ್ಚಿಗೆ ಮಾಡೋದಕ್ಕೂ ಗ್ಯಾರಂಟಿನೇ ಕಾರಣ, ವಸ್ತುಗಳ ಬೆಲೆಗಳು ದರ ಹೆಚ್ಚಾಗೋದಕ್ಕೂ ಗ್ಯಾರಂಟಿನೇ ಕಾರಣ ಅಂತ ಹೇಳ್ತಾರೆ. ಬಿ ಜೆ ಪಿಯವರಿಗೆ 5,900 ಕೋಟಿ ನೀವು ಅಧಿಕಾರ ಬಿಟ್ಟಾಗ ನಮಗೆ ಸಾಲ ಬಿಟ್ಟೋಗಿದ್ರಿ. ಯಾಕಪ್ಪ 5,900 ಕೋಟಿ ನೀವು ಸಾಲ ಮಾಡಿದ್ರಿ? ನಮ್ಗೆ ಯಾಕೆ ಬಿಟ್ಟೋದ್ರಿ? 2014ರಲ್ಲಿ 30 ರೂಪಾಯಿ ಡೀಸೆಲ್ಲು ಮೋದಿಯವರ ಅಧಿಕಾರಕ್ಕೆ ಬಂದಾಗ. ಇವತ್ತು ಎಷ್ಟಾಗಿದೆ? 95-96 ಆಗಿದೆ. ಗ್ಯಾರಂಟಿಗಳಿಂದ ಆರ್ಥಿಕವಾಗಿ ಸಹಾಯ ಆಗಬೇಕು ಜನಕ್ಕೆ ಅನ್ನೋದು ಸಿಎಂ ಸಿದ್ದರಾಮಯ್ಯನವರು ಒಂದು ದೃಷ್ಟಿಕೋನ ಇಟ್ಕೊಂಡಿರೋದು. ಆದರೆ ಈ ಬೆಲೆ ಏರಿಕೆಯಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋದಾಗ್ತಾ ಇಲ್ವಾ ಸರ್? ಈಗ ನಾನು ಇವತ್ತು ಮಂತ್ರಿ ಆಗಿದ್ದೀನಿ, ನಾಳೆ ಇನ್ನೊಬ್ಬರು ಬರ್ತಾರೆ, ಆಚೆ ನಾಳೆ ಇನ್ನೊಬ್ಬರು ಬರ್ತಾರೆ. ಸಂಸ್ಥೆ ಉಳಿಬೇಕೋ ಬೇಡ? ಪ್ರತಿದಿನ ನೀವು 10 ಕೋಟಿ ಜಾಸ್ತಿ ಖರ್ಚು ಮಾಡ್ಕೊಂಡು ಆದಾಯಕ್ಕಿಂತಲೂ ಸಂಸ್ಥೆನ ಹೆಂಗೆ ಉಳಿಸೋದು? ಅಟ್ಲೀಸ್ಟ್ ಖರ್ಚಾದರೂ ಆದಾಯ ಆದರೂ ನಾವು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಲ್ಲ. ಆಮೇಲೆ BMTCನೇ ಇರಲ್ಲ, KSRTCನೇ ಇರಲ್ಲ, ಯಾವುದೂ ಇರೋದಿಲ್ಲ. ಇದಿಷ್ಟು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಚಂದ್ರು ಜೊತೆ LN ಸಮಿ TV5 ಬೆಂಗಳೂರು.